ಇನ್ನು ಇರಾನ್ಗೆ ಕತಾರ್ ಎಚ್ಚರಿಕೆ ಕೊಟ್ಟಿದೆ. ನಿಮ್ಮ ದಾಳಿಯನ್ನ ಸಹಿಸಿಕೊಳ್ಳೋದಕ್ಕಾಗಲ್ಲ. ಇರಾನ್ ದಾಳಿಯನ್ನ ಕತಾರ್ ಏರ್ ಡಿಫೆನ್ಸ್ ತಡೆದಿದೆ ಅಂತ ಕತಾರ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಅನ್ಸಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ವಿಮಾನಯಾನ ಮತ್ತೆ ಆರಂಭ ಆಗಿದೆ. ಇರಾನ್ ದಾಳಿಯ ಹಿನ್ನೆಲೆ ವಾಯು ಪ್ರದೇಶವನ್ನು ಮುಚ್ಚಲಾಗಿತ್ತು. ಟ್ರಂಪ್ ಕದನ ವಿರಾಮ ಘೋಷಣೆಯ ಬಳಿಕ ಯುಎಇ, ಬಹ್ರೇನ್, ಕುವೈತ್ ವಾಯು ಪ್ರದೇಶ ಓಪನ್ ಮಾಡಲಾಗಿತ್ತು. ವಿಮಾನಯಾನ ಶುರುವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ವಾಯು ಪ್ರದೇಶ ಬಂದ್ ಆಗಿದ್ದರಿಂದ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಮಂಗಳೂರಿನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಇಲ್ಲ ಅಂತ ವಿಮಾನ ನಿಲ್ದಾಣ ಪ್ರಾಧಿಕಾರ ಮಾಹಿತಿ ಕೊಟ್ಟಿದೆ. ಯುದ್ಧ ಪೀಡಿತ ಇಸ್ರೇಲ್ನಿಂದ 161 ಭಾರತೀಯರ ಏರ್ಲಿಫ್ಟ್ ಮಾಡಲಾಗಿದೆ. ವಿಶೇಷ ವಿಮಾನದಲ್ಲಿ 61 ಕನ್ನಡಿಗರು ಸೇರಿದಂತೆ 161 ಭಾರತೀಯರು ದೆಹಲಿಗೆ ಆಗಮಿಸಿದ್ದಾರೆ. ಮೊದಲು ಇಸ್ರೇಲ್ನ ಗಡಿ ಮೂಲಕ ಜೋರ್ಡಾನ್ಗೆ ಆಗಮಿಸಿ ನಂತರ ಅಲ್ಲಿಂದ ದೆಹಲಿಗೆ ಆಗಮಿಸಿದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರನೂ ದುಡ್ಡಿಲ್ಲ, ಹೀಗಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಪರಮೇಶ್ವರ್, ನಿಮಗೆ ಅಕ್ಕಿ, ಬೇಳೆ, ಎಣ್ಣೆ ಎಲ್ಲಾ ಕೊಟ್ಟಿದ್ದೇವೆ, ಎಣ್ಣೆನೂ ಕೊಟ್ಟುಬಿಟ್ಟಿದ್ದೇವೆ ಅಂತ ಅಬಕಾರಿ ಸಚಿವರನ್ನು ತೋರಿಸಿದ ಘಟನೆ ನಡೆಯಿತು. ದುಡ್ಡಿಲ್ಲ ಎಂಬ ತಮ್ಮ ಹೇಳಿಕೆಗೆ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಆರ್ಥಿಕವಾಗಿ ತೊಂದರೆ ಏನಿಲ್ಲ, ಕೆಲವೊಮ್ಮೆ ಹಣ ಬಿಡುಗಡೆ ವಿಳಂಬ ಆಗುತ್ತೆ, ಯಾವುದೇ ರೀತಿಯ ಹಣಕಾಸಿನ ಕೊರತೆಗಿಲ್ಲ, ಅಂದಾಜು ಬಳಿಕ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿಯಾಗಿದೆ. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಪ್ರಕಾಶ್ ಕಚೇರಿ, ನಿವಾಸ ಸೇರಿದಂತೆ ನಗರದ ಒಟ್ಟು 5 ಕಡೆ ಲೋಕ ದಾಳಿ ನಡೆಸಿದ್ದು, ನಾಗರಬಾವಿ, ಗೋವಿಂದರಾಜನಗರ, ಯಲಹಂಕ ಭಾಗದಲ್ಲಿ ಪರಿಶೀಲನೆಯಾಗ್ತಾ ಇದೆ. ಧಾರವಾಡದಲ್ಲಿ ಮಲಪ್ರಭಾ ಯೋಜನೆಯ ಮುಖ್ಯ ಎಂಜಿನಿಯರ್ ಅಶೋಕ್ ವಾಲ್ಸಂದ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತಹ ಕಚೇರಿಯಲ್ಲಿ 4 ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಕಲಬುರಗಿಯಲ್ಲಿ 2 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಯಿತು. ಆರ್ಡಿಪಿಆರ್ ಇಲಾಖೆಯ ಇಇ ಹಾಗೂ ಪಿಡಿಒ ಮಲ್ಲಿಕಾರ್ಜುನ ಅಲಿಪುರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು, ಬೆಂಗಳೂರಿನ ಮನೆ, ಕಲಬುರಗಿ ಮನೆ ಮತ್ತು ಕಚೇರಿ ಮೇಲೆ ದಾಳಿಯಾಗಿದೆ. ಮಲ್ಲಿಕಾರ್ಜುನ ನಿವೃತ್ತಿಯಾಗುವುದಕ್ಕೆ 4 ದಿನಗಳು ಬಾಕಿ ಇರುವಾಗಲೇ ಈ ದಾಳಿಯಾಗಿದೆ. ಚಿಕ್ಕಮಗಳೂರು ನಗರಸಭೆ ಮ್ಯಾನೇಜರ್ ಲತಾಮಣಿ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಶಾಕ್ ಕೊಟ್ಟಿದ್ದಾರೆ. ಜಯನಗರದಲ್ಲಿರುವಂತಹ ಸುಧಾಮಣಿಯವರ ನಿವಾಸ ಮತ್ತು ಕಚೇರಿಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರಿಂದ ನಿರಂತರವಾಗಿ ದೂರು ಬಂದ ಹಿನ್ನೆಲೆ ಈ ದಾಳಿಯಾಗಿದೆ. ಗದಗ ಶಹರ ಠಾಣೆ ಸಿಪಿಐ ಡಿಪಿ ಪಾಟೀಲ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಡಿಬಿ ಪಾಟೀಲ್ ಅವರ ಗದಗ, ಬಾಗಲಕೋಟೆ, ಜಮಖಂಡಿ, ಕೇರೂರು ನಿವಾಸದ ಮೇಲೆ ಏಕಕಾಲಕ್ಕೆ ದಾಳಿಯಾಗಿದ್ದು, ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ ನೇತೃತ್ವದಲ್ಲಿ ಈ ದಾಳಿಯಾಗಿದೆ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಪ್ರದೀಪ್ಗೂ ಲೋಕಾಯುಕ್ತ ದಾಳಿಯ ಬಿಸಿ ತಟ್ಟಿತು. ಡಾಕ್ಟರ್ ಪ್ರದೀಪ್ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಎಸ್ಪಿ ಮಂಜುನಾಥ್ ಚೌಧರಿ ನೇತೃತ್ವದಲ್ಲಿ ದಾಳಿಯಾಗಿದೆ. ಮಾಜಿ ಸಂಸದರ ಪುತ್ರ ಗನ್ಮ್ಯಾನ್ ಚಾಲಕನಿಂದ ಗುಂಡಾಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ 2 ಬಂಧಿಸಲಾಗಿದೆ. ಅನಂತಕುಮಾರ್ ಹೆಗಡೆ, ಗನ್ಮ್ಯಾನ್ ಶ್ರೀಧರ್, ಚಾಲಕ ಮಹೇಶ್ರ ಬಂಧನ ಆಗಿದೆ. ಅನಂತಕುಮಾರ್ಗೆ ನೋಟಿಸ್ ಕೊಡಲು ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ನಿರಂತರವಾಗಿ ಮಳೆ ನೆನೆದು ಹೆತ್ತೂರು ಗ್ರಾಮದಲ್ಲಿ ಗೌರಮ್ಮ ಎಂಬುವರಿಗೆ ಸೇರಿದಂತಹ ಮನೆಯ ಒಂದು ಭಾಗದ ಗೋಡೆ ಸಂಪೂರ್ಣ ಕುಸಿದೋಗಿದೆ. ಕೆಲ ಹಂಚುಗಳು ಮಳೆ ಆರ್ಭಟಕ್ಕೆ ಕೆಳಗೆ ಬಿದ್ದಿವೆ. ಇದೀಗ ಇರೋದಕ್ಕೆ ಸೂರಿಲ್ಲದೆ ಗೌರಮ್ಮ ಕುಟುಂಬ ಕಂಗಾಲಾಗಿದೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಲು ಕ್ಷಣಗಣನೆ ಶುರುವಾಗಿದೆ. ನಾಳೆ ಮಧ್ಯಾಹ್ನ 12:01ಕ್ಕೆ ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾತ್ರಿಗಳನ್ನು ಹೊತ್ತಂತ ಫಾಲ್ಕನ್ 9 ರಾಕೆಟ್ ನಭಕ್ಕೆ ಚಿಮ್ಮತ್ತೆ. ಎಲ್ಲ ಅಂದುಕೊಂಡಂತೆ ಆದರೆ ಜೂನ್ 26ರಂದು ಡಾಕಿಂಗ್ ಪ್ರಕ್ರಿಯೆ ನಡೆಯಲಿದೆ.